ಹತ್ತೂರು ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿದ್ದೇವೆ. ಈ ಜಾತ್ರೆಯ ಸಂದರ್ಭ ಅಲ್ಲದೆ ಪ್ರತಿನಿತ್ಯವೂ ಕೂಡ ಬಂದ ಭಕ್ತಾದಿಗಳಿಗೆ ನಗುಮುಖದಿಂದ ಪ್ರಸಾದವನ್ನು ಕೊಡುತ್ತಾ ಪ್ರಸಾದ ಕೌಂಟರ್ನ ಒಂದು ಜವಾಬ್ದಾರಿಯನ್ನು ಕಳೆದ ಒಂದು 20ರಿಂದ 30 ವರ್ಷಗಳಿಂದ ಯಶಸ್ವಿಯಾಗಿ ನಿಭಾಯಿಸ್ತಾ ಬರ್ತಾ ಇರುವವರು ಬಾಲಸುಬ್ರಹ್ಮಣ್ಯ ಕಲ್ಲರೆಯವರು ಮತ್ತೆ ಕೃಷ್ಣ ಪ್ರಕಾಶ ಭಟ್ರು. ಇಬ್ಬರಿಗೆ ನಮಸ್ಕಾರ. ಎಷ್ಟು ವರ್ಷದಿಂದ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಿ ಬಾಲಸುಬ್ರಹ್ಮಣ್ಯ ಕಲ್ಲರೆ? 25-26 ವರ್ಷ. ಪ್ರಥಮವಾಗಿ ನಾವು ಚಾಮರ ಸೇವೆಗೆ ಬರ್ಲಿಕ್ಕೆ ಶುರು ಮಾಡಿ 42 ವರ್ಷ ಆಯ್ತು. ಪ್ರಸಾದ ಕೌಂಟ್ರಿಗೆ 26ನೇ ವರ್ಷ. ಈಗಲೂ ಸಹ ನಿಮ್ಮ ಅಣ್ಣ ತಮ್ಮಂದ್ರು ಚಾಮರ ಸೇವೆಗೆ ಅಣ್ಣ ತಮ್ಮಂದ್ರು ಇಬ್ರು ಸಹ ಬರ್ತಾರೆ. 40 ಅವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಚಾಮರ ಸೇವೆಗೆ ನಿಮ್ಮದೇ ನಮ್ಮದೇ ಜವಾಬ್ದಾರಿ. ದೇವರು ಇಲ್ಲಿಂದ ಹೊರಗೆ ಬರುವುದರಿಂದ ಹಿಡಿದು ಪೇಟೆ ಸವಾರಿ ಹೋಗಿ ಬರುವವರೆಗೆ ಚಾಮರ 40 ನಾವು ಹೋಗ್ತಾ ಇದ್ದೀವಿ. ನೀವೆಷ್ಟು ವರ್ಷದಿಂದ ನಾನು ಕೃಷ್ಣ ಪ್ರಕಾಶ್ ಅಂತ ಹೇಳಿ ಕಳೆದ 25 ವರ್ಷಗಳಿಂದ ಈ ದೇವರ ಸೇವೆಯನ್ನು ಬರ್ತಾ ಇದ್ದೇವೆ. ಇಲ್ಲಿ ದೇವಳದ ಸೇವಾ ಪ್ರಸಾದ ಕೌಂಟರ್ ಅಲ್ಲಿ ಭಕ್ತಾದಿಗಳು ರಶೀದಿ ಮಾಡಿದಂತಹ ಸೇವೆಗಳಿಗೆ ಒಳ್ಳೆ ರೀತಿಯಲ್ಲಿ ನಾವು ಸೇವೆಯನ್ನ ಪ್ರಸಾದವನ್ನು ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಸೇವೆ ಮಾಡುವಂತ ನಮಗೊಂದು ಭಾಗ್ಯ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ನಾವು ಅವತ್ತಿನ ಅಷ್ಟಬಂಧ ಬ್ರಹ್ಮಕಲಶ ಸಂದರ್ಭದಲ್ಲಿ ಆ ದೇವರ ಸೇವೆ ಮಾಡುವಂತಹದ್ದು, ಆ ಜೀರ್ಣೋದ್ಧಾರ ಸಂದರ್ಭದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವಂತಹದ್ದು, ಅದೊಂದು ನಮ್ಮ ಪುಣ್ಯ, ನಮ್ಮ ಜೀವನದಲ್ಲಿ ಒಂದು ಆ ಭಾಗ್ಯ ಅಂತಲೇ ಹೇಳ್ಬೇಕು. ಆ ಬ್ರಹ್ಮಕಲಶ ಸಂದರ್ಭ ಮತ್ತೆ ಪ್ರತಿ ವರ್ಷದ ಜಾತ್ರೋತ್ಸವ ಸಂದರ್ಭ, ಇಂತಹ ಜಾತ್ರೆ ನಾವು ಪುತ್ತೂರಿನಲ್ಲಿ ಮಾತ್ರ, ಬೇರೆ ಯಾವ ಹತ್ತೂರಿನಲ್ಲಿಯೂ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಕರ್ನಾಟಕದಲ್ಲಿ ಆಗ್ಲಿ ದೇಶದಲ್ಲಿ ಆಗ್ಲಿ ಇಂತಹ ಒಂದು ಆ ದೇವರ ಉತ್ಸವ ಇರ್ಬೋದು, ಆ ಕಟ್ಟೆ ಪೂಜೆ ಇರ್ಬೋದು, ಆ ದೇವರ ಸವಾರಿ ಇರ್ಬೋದು, ಅವರೊಟ್ಟಿಗೆ ಒಂದು ದೇವರೊಟ್ಟಿಗೆ ನಾವು ಒಂದು ಹೋಗೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಹಾಗೆ ಒಳ್ಳೆ ರೀತಿಯಲ್ಲಿ ನಾವು ಇಲ್ಲಿ ನಮ್ಮ ಸೇವೆಯನ್ನ ದೇವಳದ ಆಡಳಿತ ಮಂಡಳಿ ಅಧ್ಯಕ್ಷರಾಗಲಿ, ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ, ಅರ್ಚಕ ವೃಂದ, ಹಾಗೆ ನೌಕರ ವೃಂದ ಎಲ್ಲರೊಟ್ಟಿಗೆ ಅನ್ಯೋನ್ಯತೆಯಿಂದ ನಾವು ನಮ್ಮ ಸೇವೆಯನ್ನ ಶ್ರದ್ಧೆಯಿಂದ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ನಾನು ಮತ್ತು ಬಾಲಸುಬ್ರಹ್ಮಣ್ಯ ಅವರು ಒಳ್ಳೆ ರೀತಿಯಲ್ಲಿ ದೇವರಿಗೆ ಆ ಭಕ್ತಾದಿಗಳ ಸೇವೆಯನ್ನ ಮಾಡ್ತಾ ಇದ್ದೇವೆ. ನೀವು ಹೇಳಿದ್ರಿ ಪುತ್ತೂರಿನ ದೇವರ ಒಂದು ಜಾತ್ರೋತ್ಸವ, ಯಾಕಂದ್ರೆ ಭಕ್ತರಿದ್ದಲ್ಲಿಗೆ ದೇವರು ಹೋಗುವುದು ಇದು ವಿರಳದಲ್ಲಿ ವಿರಳ ಅಂತ ಹೇಳ್ಬೋದು. ಅಂದ್ರೆ 4-5 ದಿವಸ ಪುತ್ತೂರಿನ 4-5 ಕಡೆಗಳಿಗೆ ದೇವರು ಹೋಗ್ತಾರೆ. ಪುತ್ತೂರಿನ ದೇವರ ಒಂದು ಮಹಿಮೆಯ ಬಗ್ಗೆ ಒಂದೆರಡು ಮಾತು ನೀವು. ಮಹಾಲಿಂಗೇಶ್ವರ ದೇವರ ಬಗ್ಗೆ ಹೇಳುವುದು ಅಂತ ಹೇಳಿದ್ರೆ, ಅವನು ನಂಬಿದ್ರೆ ಅವನು ಏನು ಬೇಕು ನಾವು ಮಾಡ್ಲಿಕ್ಕೆ ದೇವರ ಅನುಗ್ರಹ ಆಗ್ತದೆ. ಹಾಗೆ ನಾವು ದೇವರಿಲ್ಲ ಅಂತ ಹೇಳಿ ಮಾಡಿದ್ರೆ ಅವನು ನಮ್ಮನ್ನು ಎಷ್ಟು ಕೆಳಮಟ್ಟಕ್ಕೆ ಬೇಕಾದ್ರೆ ತಲುಪಿಸಲಿಕ್ಕೆ ಮಹಾಲಿಂಗೇಶ್ವರನಿಗೆ ಸಾಧ್ಯ ಉಂಟು. ಅವನು ನಂಬಿದ್ರೆ ನಾವು ಎಷ್ಟು ಎತ್ತರಕ್ಕೂ ಬೇಕಾದ್ರೂ ಕೊಂಡೊಯ್ಯುವಂತಹ ಸಾಧ್ಯತೆ ಮಹಾಲಿಂಗೇಶ್ವರ ಉಂಟು. ಇದನ್ನು ನಾವು ಪ್ರತ್ಯಕ್ಷ ನಾವು ಕಂಡಂತಹ ವಿಚಾರ. ಮಹಾಲಿಂಗೇಶ್ವರನಲ್ಲಿ ಪ್ರಸಾದಕ್ಕೆ ಯಾವ ಸಂಕಲ್ಪ ಬೇಡ, ನಾವೇ ಮಹಾಲಿಂಗೇಶ್ವರನ ಕೇಳಿಕೊಂಡ್ರೆ ಅದೇ ನಮಗೆ ಭಕ್ತಿ ಬೇಡಿಕೊಂಡ್ರೆ ನಮ್ಮ ಇಷ್ಟಗಳೆಲ್ಲ ಈಡೇರ್ತದೆ. ನೋಡಿದ್ದೇವೆ. ಜನ ಬರ್ತಾರೆ, ರಶ್ ಆಗ್ತಾರೆ, ಬಿಡುವಿಲ್ಲದ ಕಾರ್ಯಕ್ರಮಗಳು, ಹೇಗೆ ಟೈಮ್ ಅಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀರಿ ಅದರ ಬಗ್ಗೆ ಹೇಳೋದಾದ್ರೆ? ನಾವೊಂದು ದೇವಳ ಅಂತ ಹೇಳಿದ್ರೆ ಅದಕ್ಕೆ ಸಮಯದ ಮಿತಿ ಇರುವುದಿಲ್ಲ. ಬೆಳಿಗ್ಗಿಂದಲೇ ಜನಗಳು ಬರ್ತಾ ಇರ್ತಾರೆ, ಅವರಿಗೆ ಸರಿಯಾದ ಸಮಯಕ್ಕೆ ಪ್ರಸಾದ ವಿತರಣೆ ನಾವು ಮಾಡುವಂತಹ ಜವಾಬ್ದಾರಿ ನಮಗೆ ಇರ್ತದೆ. ಹಾಗೆ ಕೆಲವರು ರಶ್ ಆಗ್ತದೆ ಕೆಲವು ಸಮಯದಲ್ಲಿ. ಆ ಸಂದರ್ಭದಲ್ಲಿ ನಾವು ನಮ್ಮಿಂದ ಏನಾದ್ರೂ ಇದಾಗಿರ್ಲಿಕ್ಕೂ ಸಾಕು, ಆದ್ರೆ ನಾವು ಜನಗಳೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಬಾಂಧವ್ಯವನ್ನು ಇಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಜನರ ಪ್ರಸಾದವನ್ನು ವಿತರಣೆ ಮಾಡುವಂತಹ ಜವಾಬ್ದಾರಿ ನಾವು ಕೆಲಸವನ್ನ ಒಳ್ಳೆ ರೀತಿಯಲ್ಲಿ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಜನಗಳಿಗೆ ಬಂದಂತಹ ಭಕ್ತಾದಿಗಳಿಗೆ ಯಾವೊಂದು ರೀತಿಯ ತೊಂದರೆ ಆಗದೆ, ಒಳ್ಳೆ ರೀತಿಯಲ್ಲಿ ಲೋಪದೋಷ ಆಗದ ಹಾಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಸೇವೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಇಬ್ರು ಕೂಡ ಅಣ್ಣ ತಮ್ಮಂದಿರಾಗೆ ಕೌಂಟರ್ನ ಜವಾಬ್ದಾರಿಯನ್ನು ಕಳೆದ ಒಂದು 25-30 ವರ್ಷಗಳಿಂದ ನಿಭಾಯಿಸ್ತಾ ಬರ್ತಾ ಇದ್ರಿ. ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲಾ ಭಕ್ತರಿಗೂ ಕೂಡ ಮಹಾಲಿಂಗೇಶ್ವರ ದೇವರು ಉತ್ತಮ ಆಯುಷ್ಯ ಆರೋಗ್ಯ ಕೊಟ್ಟು ಅನುಗ್ರಹಿಸಲಿ ಎಂದು ನಮ್ಮ ಆಶಯ. ತುಂಬಾ ಧನ್ಯವಾದ. ನಮಸ್ಕಾರ. ಎಲ್ಲ